ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವಾ ಸರ್ವಕಾಯ ಸರ್ವದಾಯ ವೇಷಗಳ ನಾಯಕ ಉಷಾ ಸ್ವಾಮೀಜಿ ಅಂತ ತಿಳಿದಿರ್ಯಾ? ಚಂದುಳ್ಳ ಚೆಲುವರಿಗೆ ಛಲದಂಕಮಲ್ಲ, ನಕ್ಕು ನಟನೆ ಮಾಡುವವರಿಗೆ ನರಹಂತಕ. ಮುತ್ತೈದೆ ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆ. ನಾನೇ ಕರೆತಿ ಗಂಗೋವ ಸತೀ ಶಿರೋಮಣಿ ಎಂದು ಸರ್ಪದ ಹೆಡೆಯಲ್ಲಿರುವ ರಕ್ತದಂತೆ ನನ್ನ ಮನದುದ್ದಕ್ಕೂ ಮೆಂಚಿ ಈ ಊರ ಬಡ ರೈತನಾದ ಆಸಕ್ತವಂತನ ಹೆಂಡತಿ ಶಬರಿ ಶಬರಿ ಎಂದು ನೀನು ಹೊಸ ಮಾಲಗಿತ್ತಿಯಾಗಿ ಈ ಊರಿಗೆ ಕಾಲಿಟ್ಟಿಯೋ ಒಂದೇ ನಿನ್ನ ಮೇಲೆ ಕಂಡಿಟ್ಟೆ. ಕೊಂಡಿಟ್ಟ ಹೆಣ್ಣನ್ನು ಹಾಗೂ ಮಣ್ಣನ್ನು ದಕ್ಕಿಸಿಕೊಳ್ಳುವುದೇ ಈ ದೇಸಾಯಿಗೌಡರ ಗುರಿ. ನನಗೆದುರಾಗಿ ಸೆಟ್ಟು ಹೊಡೆದು ನಿಂತ ಆ ಜಮದಗ್ನಿಯ ಸೇಡಿನ ಪ್ರತಿಕಾರವಾಗಿ ನಿನ್ನೆ ನಮ್ಮ ಆಳುಗಳ ಕಡೆಯಿಂದ ಹರಿಗಿಸಿದೆ ಅವನ 1 ಎಕರೆ ಹತ್ತಿ ಹೊಲವನ್ನು ಹರಿಗಿಸಿ ಎತ್ತಿ ಹಾಕಿ ದಕ್ಕಿ ಹಾಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿ ಗೌಡರ ಕೆಣಕು ಬದುಕುವ ಕುಣ್ಣಿಗಳು ಜರಾಸಂಧನೆ ಆಗಿರಲೇ, ಜಮದಗ್ನಿನೇ ಆಗಿರಲೇ, ಒಟ್ಟಿನಲ್ಲಿ ಅವ್ರನ್ನ ಜೀವಂತ ಸಮಾಧಿ ಮಾಡುವುದೇ ಈ ದೇಸಾಯಿ ಗೌಡರ ಗುರಿ. ಜಮದಗ್ನಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಅಣ್ಣ ತಮ್ಮಂದರ ನಡುವೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಬಿಕಾರಿಗಳನ್ನಾಗಿ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಮೆರೆಯುತ್ತಿರುವ ನಿಮ್ಮ 3 ಅಣ್ಣ ತಮ್ಮಂದಿರನ್ನು ದಿಕ್ಕಾಪಾಲ ಮಾಡಿ ದಿಕ್ಕಿಲ್ಲದ ಹೆಣಗಳಂತೆ
ಹದ್ದುಗಳಿಗೆ ಹರಿದು ತಿನ್ನುವಂತೆ ಮಾಡದಿದ್ದರೆ ನನ್ನ ಹೆಸರು ದೇಸಾಯಿಗ ಒಡನೆ ಅಲ್ಲ. ನಂತರ ಚಂದುಳ್ಳ ಚೆಲವಿ ಆ ನಿನ್ನತ್ತಿಗೆ ಶಿವರನ್ನು ಅಪ್ಪಿ ಮುದ್ದಾಡಿ ಈ ನಾಡಿಗೆ ನಾಯಕ ಖಳನಾಯಕ ನಾನಾಗಿ ಮೆರೆಯದಿದ್ದರೆ ನನ್ನ ಹೆಸರು ದೇಶಗತ್ತಿ ಮಣತನದಲ್ಲಿ ಹೊಟ್ಟಿದ ದೇಸಾಯಿಗೌಡರ ಅಲ್ಲ. ಬಬಲಾದೆ ಬಬಲಾದೆ ಲೇ ಮಗನ ಬಬಲಾದೆ. ಸಾಬ್ರ ಅಲ್ಲ 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 ಸಾವ್ಕಾರ ಬಂದೇನ್ರಿ. ಅದೇನೋ ಪೂಸ್ತಕ ನತ್ತಿದ್ರಲ್ಲ ದಡ 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 ಪೂತ್ರಿ. ಪೂಚುವುದೇ ಆಮೇಲೆ ಬಬಲಾದೆ. ಹೋದ ಕಾರ್ಯ ಹಣ್ಣು ಕಾಯೋ. ಈ ಬಬಲಾಯ ಮನಸ್ ಮಾಡಿ ಹೋದ ಕೆಲಸ ಕಾಯಕಕ್ ಸಾಧ್ಯನೇ ಇಲ್ರಿ ದಣ್ಯಾರ. ಹಾಗಾದರೆ ಹೋದ ಕೆಲಸ ಯಾರ್ಯಾರ ಹರಿವರ ಏನೈತೆ ಅನ್ನೋದನ್ನ ನೇರವಾಗಿ ಬಗಳಬೇಕತ್ತೆ. ದಣ್ಯಾರ ಬೊಗಳಾಗ ನನ್ನೇನ ನಾಯಿ ಮಾಡಿರಿ ಏನ್ರಿ? ನಾನು ನಿಮ್ಮಂಗ ಮನುಷ್ಯ ಅದೇನ್ರಿ, ಮನುಷ್ಯ ಅದೇನಿ. ಹಾಗಾದರೆ ನನ್ನ ತಲೆ ತಿದ್ದು ಮಿದುಳಿಗೆ ಕೈ ಹಚ್ಚಬೇಡ ಮಗನ. ನೇರ ಯಾರ್ಯಾರ ಹರಿವರ ಏನೇನೈತೆ ಅನ್ನೋದನ್ನ ನೇರವಾಗಿ ನುಡಿಯಲೇಕತ್ತೆ. ನುಡಿಯಾಗ ನನ್ನ ಗಾಡಿ ಮೇಲಿನ ಹಲ್ಲಿ ಮಾಡಿ ನೋಡಿಯಂಗಿಲ್ರಿ ಸಾವ್ಕಾರ. ಬಾಯಲ್ಲಿ ಹೇಳ್ತೇನೆ. ಲೇ ಬಾಂಡ ನನ್ನ ಮಗನೇ ಬಬಲಾಜು. ಲೇ ಬಬಲಾದೆ ಎತ್ಬೇಡ್ರಿ ದಣ್ಯಾರ. ನಿಮ್ಮ ಪಿಸ್ತೂಲ್ ನೋಡಿದ್ರ ಬಂದಕ್ಕದ್ರಿ ನನ್ನ ಉಸುರ. ಲೇ ಬಬಲಾದೆ, ಹೆಚ್ಚಿಗೆ ಬಾಲ ಬಿಚ್ಚದೆ ನನ್ನ ಮಾವ ಕೇಳುತ್ತಿರುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೋ ಈ ನಿನ್ನ ಉಪ್ಪು ತಿಂದ ದೇಹವನ್ನ. ಇರದಿದ್ದರೆ ಮಗನೇ ನಿನ್ನ ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸುತ್ತೇನೆ, ಎಚ್ಚರ. ಸುಡ್ಗಾಡಕ್ ಮಾತ್ರ ಕಳಿಸ್ಬೇಡ್ರಿ. ಯಾಕಂದ್ರ ನಾನೊಂದು ಹೂಸ್ ಐತ್ರಿ. ಲೇ ಬದ್ಮಾಸ್ ಬಬಲಾದಿ, ಏನಂದೆ? ಸೀದಾ ಬಗಲೇ ಹರಾಮ್ ಕೋರ್. ಹೆಣ್ಣು ಹೂಸಲ್ರಿ ಅಪ್ಪ, ಹೆಣ್ಣು ಕೂಸಲ್ಲೇ. ನಾ ಸತ್ರ ಅಣ ತಕ್ಕದ್ರಿ ನನ್ನ ಮಗಳು. ಲೇ ಬಬಲಾದೆ, ಮಗಳ ಮದುವೆಗೆ ಹೋದ ಆ ಮಲ್ಲೇಶಿಯ ಸಾಲದ ವಿಚಾರವೇನಾಯ್ತು? ಕೆಲಸದಿಂದ ನಿನ್ನನ್ನು ಡಿಸ್ಮಿಸ್ ಮಾಡು, ಹೊಡೆದ ವಿಚಾರ ಹೇಳ್ತೀಯೋ? ಕೆಲಸದಿಂದ ಮಾತ್ರ ಡಿಸ್ಮಿಸ್ ಮಾಡಬೇಡ್ರಿ, ಹೇಳ್ತಾನೆ ಕೇಳ್ರಿ. ನೋಡ್ರಪ್ಪ, ದೊಡ್ಡ ದಣ್ಯಾರ ಅಂದ್ರೆ ನಿಮ್ಮ ಊರಾಗ ನಿಮ್ದ ಮಾಡ್ತಾನ್ರಿ ಅಪ್ಪ. ಅವ್ರಿದ್ದಾಗ ಬಡ ಬಗ್ರಿ ಸಾಲ ಕೊಟ್ಟು ಪುಣ್ಯ ಕಟ್ಕೋತಿದ್ರಿ ಅಪ್ಪ. ಆದ್ರೆ ನೀವು ಗಂಡು ಸತ್ ರಂಡು ಮುಂಡಾರ್ಗೆ ಸಾಲ ಕೊಡ್ತೀರಿ ಅಪ್ಪ. ಯಾಕಂದ್ರ ಗಂಡು ಸತ್ ಹೆಣ್ಣು ಮಕ್ಕಳು ಸಾಲ ತೀರ್ಸ್ಕೊಳ್ಳೋ ನೆಪದಾಗ ಅವ್ರ ಮಡ್ಡಿ ಸಾಲ ತೀರ್ಸ್ಕೋತೀರಿ ಅಪ್ಪ. ಲೇ ಬಬಲಾದೆ, ಹೇಳವರಂತೆ ಕಥೆ ಪುರಾಣ ಹೇಳುತ್ತೇನಲೇ ಮಗನ, ಸೀದಾ ಹಡದ ವಿಚಾರ ಮಗಳು.
ಭಾಷೆದಾಗಿ ಬೇಡಂದ್ರ ಸಾಧು ಕೊಕ್ಕಲ ಸ್ಟೈಲ್ನಾಗ ಕೇಳೇನ್ರಿ. ಲೇ ಬಬಲಾದಿ, ನೀನು ಯಾರ ಸ್ಟೈಲಲ್ಲಿ ಹೇಳುವುದು ಬೇಡ. ಸಾಲ ವಸೂಲಿ ಮಾಡಿಕೊಂಡು ಬಂದಿರುವೆಯೋ ಇಲ್ಲ ಮಗನೇ ಹಾಗೆ ಬಂದಿರು? ಸರಿಯಾಗಿ ಬಗಳು. ಹಂಗಾದ್ರ ಬೊಗಳ್ತಾನ ನೋಡ್ರಿ. ಬೌ, 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 ಬೌ. ನಿಮ್ಮ ಪಿಸ್ತೂಲ್ ನೋಡಿದ್ರ ಬಂದಾಕತ್ರಿ ನನ್ನ ಉಸಿರು. ಹಾ ಹಾ ಬಬಲಾದಿ, ಮಗಳ ಮದುವೆ ಪಾಠ ಗಿತ್ತಿಯ ಸಾಲವೇನಾಯ್ತು? ಧನ್ಯಾರ ಲೇ ಬಬಲಾದಿ, ನಿಂದು ಬದೇ ಇದೇರಗಳೇ ಆಯ್ತಲ್ಲ. ಮೊನ್ನೆ ಆ ಪಕ್ಕ ದೂರ ಪರಮೇಶಿಗೆ ಕೊಟ್ಟ ಹಣದ ವಿಚಾರ ಏನಾಯ್ತೆಂದು ಮೊದಲು ಬಗಳು. ಧನ್ಯಾರ ಹೇಳ್ತಾನೆ ಕೇಳ್ರಿ. ಆ ಪಕ್ಕದೂರು ಪರಮೇಶಿ ಮುಂದಿನ ವಾರದಾಗ ಅಸುಲ ಬಡ್ಡಿ ಸೇರ್ಸೇ ಕೊಡ್ತೇನಂದ್ರಿ ಅಪ್ಪ. ಇರಲಿ ಬಬಲಾದಿ, ಮೊನ್ನೆ ನಮ್ಮ ಆಳುಗಳ ಕಡೆಯಿಂದ ಆ ಸತ್ಯವಂತನ ಹತ್ಯೆವಲ ಹರಿಗಿದ ಘಟನೆಯ ಬಗ್ಗೆ ಏನಾದರೂ ಉದ್ಘಾಟನದ ಸೋಕಿನ ಮಾತುಗಳನ್ನಾಡಿದರೆ ಆ ಬಡಬಿಕಾರಿ ಸತ್ಯವಂತ ಆ ಸತ್ಯವಂತ ತುಟಿ ಯಾರು ಮಾಡ್ಲಿಲ್ರಿ ಅಪ್ಪ, ಯಾರು ಮಾಡ್ಲಿಲ್ಲ. ಆದ್ರ ಅವ್ರ ತಮ್ಮ ಪುಡಾರಿ ಪುಂಡಪ್ಪ ಜಮದಾಗ್ನಿ ಬಾಳ ಮಾತಾಡ್ರಿ ಅಪ್ಪ, ಬಾಳ ಮಾತಾಡ್ಯಾಣ. ಏನೆಂದು ಬಗಳಿದ್ದಾನೆ ಬಡಬಿಕಾರಿ? ಏನಂತ ಹೇಳ್ರಿ ಅಪ್ಪ, ಅವ ಹೇಳಿದ್ ಕೇಳಿದ್ರ ಜೀವನ ಇಡಬಾರ್ದ್ರಿ. ಹೆಂಗಂದನಂದ್ರಿ, ಏ ಮಗನ ಬಬಲಾದಿ, ನಿಮ್ಮ ಸಾವುಕಾರ ನಮ್ಮ ಹತ್ತಿ ಬೆಳೆ ನಾಶ ಮಾಡ್ಯಾನಲ್ಲ, ನಾಳೆ ನಾನು JCB ತಂದ ನಿಮ್ಮ ₹1 ಕೋಟಿ ಬಿಲ್ಡಿಂಗ್ ಕೆಡವಿ ನೆಲಸಮ ಮಾಡ್ತಾನಂದ್ರಿ ಅಪ್ಪ. ಏನು ಸುತ್ತೇಳು ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎಣಿಸಿಕೊಂಡಿರುವ ಈ ದೇಸಾಯಿಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಕಡಿಯುತ್ತೇನೆಂದು ಸ್ವಕ್ಕಿನಿಂದ ಬಗಳಿದನೆ. ಓ ಸ್ವಕ್ಕಿನ ಕೊಂಡೆ, ಏನು ನಮ್ಮ ಬಿಲ್ಡಿಂಗ್ ನೆಲ ಸಮ ಮಾಡುತ್ತೇನೆಂದು ಬಗಳಿದನೇ ಆ ಜಮದಗ್ನಿ? ಧನ್ಯಾರ ಅಂದ ಹಂಗ ಬಿಟ್ಟಲು ಹೋಯಪ್ಪ. ಈ ಮನೆಗೆ ಬಂದ ನಿಮ್ಮಿಬ್ಬರು ಹಳೆಯ ಮಾವಾರ ನಿಮ್ಮಿಬ್ಬರನು ದ್ಯಾಮವನು ಹರಕಿ ಕೋಣ ಕಡ್ದಂಗ ಊರಾಗ ಓಡ್ಯಾಡ್ 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 ಕಡಿತೀನಿ ನಾನು ಹೋಯಪ್ಪ. ಏನು ಸುತ್ತೇಳು ಹಳ್ಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ಈ ದೇಸಾಯಿಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನು ಕಡಿಯುತ್ತೇನೆಂದರೆ ಓ ಸ್ವಚ್ಛಿನ ಜಮದಗ್ನೆ. ಲೇ ಗೌಡ, ನಿಮ್ಮ ಮನೆತನಕ್ಕೆ ಅಷ್ಟೇ ಗೌಡ, ಮದ ತುಂಬಿದ ನಿಮ್ಮಂತ ಕೊಬ್ಬಿ ನಿಂತಿರುವ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಏ ಸ್ವಚ್ಛಿನ ಕೊಂಡಿ ಜಮದಗ್ನೆ, ಲೇ ಮರ್ಯಾದೆಯಿಂದ ಜಮದಗ್ನಿಯಂತೆ ಬಗಳು. ಪುಂಡ
ಪುಂಡ ಪುಡಾರಿಗಳ ನಾಡಿನಲ್ಲಿ ಕಣ್ಣುಗಳಿಯಾಗಿ ಬೆರೆಯುತ್ತಿರುವ ಈ ದೇಸಾಯಿ ಗೌಡನಿಗೆ ಕಣ್ಣುಗಲಿಗಳ ನಾಡಿನಲ್ಲಿ ಪುಣ್ಣನಾಗಿ ಮೆಡೆಯುತ್ತಿರುವ ಈ ದೇಸಾಯಿ ಗೌಡನಿಗೆ ಸೊಕ್ಕಿನಿಂದ ಮಾತನಾಡ್ತೀಯಾ ಮಗಳೇ? ಲೇ ಗೌಡ, ಕರಿ ಕಾಳಿಂಗ ಸರ್ಪವೆಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನೀನೇನು ಕಾಳಿಂಗ ಸರ್ಪವಲ್ಲ. ಅಡ್ಡನಾಡಿ ಮಗನೇ, ನಿಮ್ಮಂತ ಬಂಡರನ್ನು ಮೆಟ್ಟಿ ಶೀಳಲು ಬಂದಿರುವ ಈ ಜಮದಗ್ನಿ ಹುಡಿ ಎಬ್ಬಿಸ ಹುಲಿ ಪುಂಡ ಪುರುಷ ಪುಂಡ ಪುರುಷರ ಗಂಡ, ಗಂಡಲೆಯ ಸೂರರ ಮಿಂಡ. ನಾನೆಂದು ನೀ ನಿಗರ ಆಡಿದರೆ ಈ ನನ್ನ 7 ಬಾರಿನ ಬಂದೂಕಿನ ಬಾಲ್ತಿ ಆಹುತಿ ಆಗ್ಬಿಡ್ತೀಯ ಮಗನೇ. ಬಲು ಎಚ್ಚರ. ನಿನ್ನ 7 ಬಾರಿನ ಬಂದೂಕಿನ ಗುಂಡಿಗೆಗೆ ಬಾಗುವ ದೇವ ಹಲ್ಲಲೇ ಗೌಡ. ನಿಮ್ಮಂತ ಹರಿದು ತಿನ್ನುವೆ ನಿಮ್ಮಂತವರ ದೇಹವನ್ನು. ಈ ದೇಸಾಯಿ ಗೌಡರಿದ್ದರೆ ಇಡೀ ಅಂಡರ್ವಡೆ ಗಡಗಡನೆ ನಡಗಿ ಶರಣೆಂದು ಸಲಾಂ ಹೊಡೆಯುತ್ತಾರೆ ಈ ಊರಿ ಜನ. ಅಂತದರಲ್ಲಿ ನೀನ್ಯಾವಾಗಿರ ತಪ್ಪಲೇ? ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗೌಡ. ನಿಮ್ಮ ರೊಂಡವನ್ನು ಕತ್ತರಿಸಿ ನಮ್ಮ ವರಲಕ್ಷ್ಮಿ ಹತ್ಯೆ ಬೆಳೆಗೆ ಹರಗಿ ನಾಶ ಮಾಡಿ ನಮ್ಮಣ್ಣನನ್ನು ಕೈ ಸುಟ್ಟು ಏಡಿಯಾಗಿ ಅಡಗಿ ಕುಳಿತಿರುವ ನೀನ್ಯಾವ ಬಂಡ? ಶ್ರೀಮಂತ ಪಾಟೀಲ. ನಿನ್ನನ್ನು ಹೊರಗೆ ತೆಗೆದು ತೊಂಡಾಗಿ ಕತ್ತರಿಸುವೆ ಈ ಗಂಡು ಕೊಡ್ಡಲಿಯಿಂದ. ಯಮಧರ್ಮ ಲೇ ಜಮದಗ್ನಿ, ಜೋಡು ಹುಲಿಗಳ ಆಡಿಗಿ ಇಡೀ ನಾಡನ್ನೇ ಆಳಬೇಕೆಂದಿರುವ ನಮ್ಮಿಬ್ಬರನ್ನು ಎದುರು ಹತ್ತಿಕೊಂಡು ಸಾಯಬೇಡಲೇ ಹುಚ್ಚ. ಲೇ ಸುರೇಂದ್ರ ಪಾಟೀಲ, ಹೊಚ್ಚಾಲಲೇ ಬಚ್ಚ. ನಿಮ್ಮಂತ ಶ್ರೀಮಂತರಿಗೆ ಈ ಜಗದಲ್ಲಿ ಜಗಿಸಿ ನಿಮ್ಮಂತ ಬಂಡ ಶ್ರೀಮಂತರಿಗೆ ಶಿವನ ಅವತಾರ ಸೃಷ್ಟಿಸಿರುವ ಈ ಗಂಡುಗಲಿ ಉಂಡ ಜಮದಗ್ನಿ. ಜಮದಗ್ನಿ, ಲೇ ಜಮದಗ್ನಿ, ನೀನ್ಯಾವ ಶಿವನವತಾರ ಜಮದಗ್ನಿ? ನೀನ್ಯಾವ ಶಿವನವತಾರದ ಜಮದಗ್ನಿಲೇ? ಹೋಗಲೇ ಹೋಗು. ನಿಮ್ಮ 7 ಬಾರಿನ ಬಂದೂಕಿನ ಗುಂಡಿಗೆಗೆ ಬಗ್ಗುವ ಗುಂಡಿಗೆ ಅಲ್ಲ. ಲೇ ಜಮದಗ್ನಿ, ಭೂಗತ ಲೋಕದ ಜಮದಗ್ನಿ ಎಂದು ನೀ ನಿಗರಾಡಿದರೆ ನಿಗರಿ ನಿಂಗಪ್ಪನ ಸೇರಿರುವ ಮಗನೇ ಬಲು ಎಚ್ಚರ. ಲೇ ದೇಸಾಯಿ ಗೌಡ, ಈ ನನ್ನ ಕೊಡ್ಡಲಿಯಿಂದ ನಿನ್ನನ್ನು ಅಡ್ಡಡ್ಡಾಗಿ ಕಡೆದು ಕೈಲಾಸಕ್ಕೆ ಕಳಿಸುತ್ತಾನೆ ಈ ಪುಂಡ ಜಮದಗ್ನಿ.
ಹುಡಿ ಎಬ್ಬಿಸಿದ ಹುಲಿದಾಡೆಂದು ನೀ ಅಬ್ಬರಿಸಿದರೆ ಈ ನನ್ನ 7 ಬಾರ್ ಕಡೆ ತುಂಬಿದ ಹೆಟ ಸರ್ಪದ ಹೊಳೆದು ಬದುಕಲು ನೀ ಪ್ರಯತ್ನ ಪಟ್ಟರೆ ರಣ ಹೊತ್ತೋಗಿ ಹರಿದು ತಿನ್ನುವೆ ಈ ನಿನ್ನ ಕೊಬ್ಬಿದ ದೇಹವನ್ನು. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಕಡಿದು ಹೆಡೆಗೆ ತುಂಬಬೇಕಾದಿತು. ಬಲು ಎಚ್ಚರ. ತಮ್ಮ ಜಮದಗ್ನಿ, ನೀ ಸುಳ್ಳ ಸತ್ತು ಸುಡ್ಗಾಡ್ ಸೇರಕ್ ಹೋಗ್ಬೇಡ ತಮ್ಮ. ಸುಮ್ಮನ ಗುದ್ದಿ ಹಸ್ಕೋಬೇಡ. ನಮ್ಮ ಗೌಡ್ರ ಹಂಗೆ ಹೇಳ್ತಾರಲ್ಲ ಹಂಗೆ ಕೇಳಿ ಹೋತಮ್ಮ. ಲೇ ಬಬಲಾದಿ ಮಗನೇ, ಇನ್ನೊಂದು ಸಾರಿ ಲೇ ಅಂತೂ ಬೊಗಳಿದರೆ ನಿನ್ನನ್ನು ಕೋತಿಗೆ ಹಿಜಿಕೆ ಕೊಂದು ಬಿಡುತ್ತೇನೆ ಮಗನೇ, ಎಚ್ಚರ. ಏನೋ ಬಡ ಬಿಕಾರಿ, ಸುತ್ತೇಳು ಹಳ್ಳಿ ಸುಬೇದಾರ ಎಣಿಸ್ಕೊಂಡಿರುವ ನನ್ನ ದೇಸಾಯಿ ಗೋಡನ ಎದುರಿಗೆ ನಿಂತು ಕುರಿ ಕಾಯುವ ಹುಮ್ಮನತೆ ಹಾರಾಡ್ತಿದ್ದೀಯಲ್ಲ, ಯಾರೋ ನೀನು ಕತ್ತೆ? ಲೇ ಶ್ರೀಮಂತ ಕುಮಾರಿ, ಲೇ ಶ್ರೀಮಂತ ಕರಿಮುಸಡಿ ಕಮಂಗಿ, ನಾನು ಕುರಿ ಕಾಯುವ ಹುಂಬಾಲಲೇ ನಿಮ್ಮಂತ ಹರೆಯದ ಹಕ್ಕಿಗಳ ರೆಕ್ಕೆ ಪುಕ್ಕವನ್ನು ಕತ್ತರಿಸಿ ನಿಮ್ಮಂತ ಹೆಣ್ಣಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ಒಟ್ಟಿ ಬಂದಿರುವೆನು ಒಬ್ಬಳಿಯ ಹೊಂಬ ಜಮದಗ್ನಿ. ಲೇ ಜಮದಗ್ನಿ, ನನ್ನ ಭಾವಿ ಸತಿಯಾಗಬೇಕಾದವಳಿಗೆ ಸಿಕ್ಕಂತೆ ಉಚ್ಚರಿಸಿದೆ. ಆದರೆ ನಿನ್ನ ಸಿದಗಿ ಕಟ್ಟಿ ಸುಡಗಾಡಕ್ಕೆ ಕಳಿಸುತ್ತೇನೆ ಮಗನ, ಎಚ್ಚರ. ಹರೆಯದ ಹೆಣ್ಣಿನ ಮುಂದೆ ಚಂಬ ಕೊಚ್ಚಿಕೊಳ್ಳುವ ಲೇ ನೀ ಯಾವ ಹೇಳಿ ನನ್ನ ಮಗನೇ? ಈ ಜಮದಗ್ನಿಯ ಕೈಯಲ್ಲಿ ಲೋ ಜಗ್ನಗ್ದಿ, ಇನ್ನೊಂದು ಸಾರಿ ಹದ್ದು ಮೀರಿ ಮಾತನಾಡಿದೆ ನಿಜವಾಗಿದ್ರೆ ನಿನ್ನ ಹೆಣವನ್ನು ಹದ್ದು ನರಿ ನಾಯಿಗಳಿಗೆ ಆಹಾರವಾಗಿ ಹಂಚಿಬಿಡುತ್ತೇನೆ. ಎಚ್ಚರ ನಿನಗೆ. ಎಚ್ಚರ ಹೇಳುವ ಹುಚ್ಚ ಹೆಣ್ಣೆ, ನಿನಗೆ ಎಚ್ಚರ. ಹಣದ ಅಬ್ಬರದಲ್ಲಿ ಸಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳಿ ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಹೊರಗೆ ನಾಶ ಮಾಡಿರು, ನಷ್ಟವನ್ನು ಕೊಡಲಿ ಹೇಳು ಅಂದಾಗ ನೀನೊಂದು ಹೆಣ್ಣೆಂದು ಕೇಳುತ್ತೇನೆ. ಆಹಾ, ನನಗೆ ಬುದ್ಧಿ ಹೇಳಿ ನಿನಗಾದ ಬೆಳೆ ನಷ್ಟವನ್ನು ಕೊಡ್ದಿದ್ರೆ ಏನ್ ಮಾಡ್ತೀಯ? ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ರುಂಡವನ್ನು ಕತ್ತರಿಸಿ ರಾಮಲಿಂಗೇಶ್ವರ ಗುಡಿ ಬಾಗಿಲಿಗೆ ನೇತು ಹಾಕಿ ಬಿಡುತ್ತೇನೆ. ಬಲು ಎಚ್ಚರ. ಏ ಜಮದಗ್ನಿ, ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ. ನಿನ್ನ ಹತ್ತಿ ಬೆಳೆ ಹರಿಗಿದ ನಷ್ಟವನ್ನು ಕೊಡುತ್ತೇನೆ. ಅದು ಸಾಲ್ದಿದ್ರ ನನ್ನ ಊರು ಮುಂದಿನ 2 ಎಸ್ಟೇಟ್ನ ನಿನ್ನ ಹೆಸರಿಗೆ ಬರೆದು ಕೊಡ್ತೇನ. ಆದ್ರ ಚಂದುಳ್ಳ ಚಲವಿ ಆ ನಿನ್ನ ಅತ್ತಿಗೆ ಶಬರಿ ಒಂದೇ ಒಂದು ದಿನ ಈ ದೇಸಾಯಿ ಗೌಡನ ಸೂಳೆಯಾಗಿ ಕೊಡಬೇಕು. ಲೇ ಗೌಡ, ಲೇ ಜಮದಗ್ನಿ ಎಂಬ ಇಲಿಯೇ, ಲೇ ಜಮದಗ್ನಿ ಎಂಬ ಇಲಿಯೇ,
ನನ್ನ ಮಾವನ ಮಾತಿಗೆ, ನನ್ನ ಮಾವ ಹೇಳಿದ ಮಾತಿಗೆ ನೀನು ಸರಿಯಾಗಿ ನಡೆದಿದ್ದೆ ಆದರೆ ಲಕ್ಷಾಧಿಪತಿಯಾಗುವೆ. ಈ ಸಮಾಜದಲ್ಲಿ ಇರದಿದ್ದರ ಮಗನ ಭಿಕ್ಷಾಧಿಪತಿಯಾಗುವೆ ಈ ಜಗದಲ್ಲಿ. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ನಾನು ಕೇಳುತ್ತೇನೆ. ಆದರೆ ನನ್ನದೊಂದು ಮಾತು. ಅದೇನಂತ ಬೊಗಳಲೆ ಬಡಬಿಕಾರಿ. ಲೇ ಗೌಡ್ರೆ, ನೀವು ನಮ್ಮ ಹತ್ತಿ ಬೆಳೆ ಹರಿಗೆ ನಾಶ ಮಾಡಿದ ನಷ್ಟವನ್ನು ಕೊಡಬೇಡ್ರಿ. ನಿಮ್ಮ ತಂಗಿ ಹೆಸರಿನಲ್ಲಿ ಎಸ್ಟೇಟು ನನಗೆ ಬರೆದು ಕೊಡಬೇಡ್ರಿ. ನಮ್ಮ ಅತ್ತಿಗೆ ನಿನ್ನ ಸುಳಿಯಂಗಿದ್ದು ಬಿಡಲಿ. ಆದ್ರೆ ಚಂದೊಳ್ಳು ಚಳಿವಿ ಆಗಿ ಎತ್ತ ನಿನ್ನ ತಂಗಿ ರೇಣುಕ ನನ್ನ ಸೂಳೆ ಆಗಿ ಇರಲಿ. ಬಡಬಿಕಾರಿ, ಎಂತ ಸೊಕ್ಕಿನ ಮಾತುಗಳನ್ನಾಡಿಲೆ ನನ್ನ ಮಗನ. ಇನ್ನೊಂದು ಮಾತಿನ ಬಾಯಾಗ ಬಂದ್ರ ಇನ್ನ ಇಲ್ಲ ಜೀವಂತ ದಪ್ಪಣ ಮಾಡಿಬಿಡ್ತೇನೆ. ಯಾಕ್ತರ ಮಗನ ಯಾಕ್ತರ. ಮುಚ್ಚು ಬಾಯಿ ಗೌಡ. ಏ ಜಬ್ನಗ್ನಿ, ಎಂತ ಸೊಕ್ಕಿನ ಮಾತುಗಳನ್ನಾಡುವೆ? ಅಣ್ಣ ತಾಯಿಲಿ ಬಂದೂಕು ಸಿಳ್ಳು ಬಿಡ್ತೇನೆ ಇವನ ಶರೀರವನ್ನು. ಲೇ ಕೊಬ್ಬಿದ ಕುರಿ ರೇಣುಕ, ಹಣದ ಅಬ್ಬರದಲ್ಲಿ ನೀನೊಂದು ಹೆಣ್ಣಲ್ಲ, ಹೆಮ್ಮಾರಿ. ಜಮದಗ್ನಿ, ಸುಬೇದಾರ ಮನೆತನೆಯಲ್ಲಿ ಹುಟ್ಟಿದ ಈ ಅಣ್ಣ ತಂಗಿಯರ ಸೇಡಿಗಾಗಿ ಸಾಯಲು ಸಿದ್ಧನಾದ ಶಿಖಂಡಿ. ಇದೇ ನಿನ್ನ 7 ಬಾರಿನ ಬಂದೂಕಿಗೆ ನಿನ್ನ ಆಹುತಿ ಕೊಟ್ಟು ನಿನ್ನ ರುಂಡ ಚಂಡಾಡಿ ಆ ಬೆಟ್ಟದ ತುತ್ತಿದೆಯ ಮೇಲಿರುವ ಕಾಡ ಸಿದ್ದೇಶ್ವರನ ಬಾಗಿಲಿಗೆ ನೇತು ಹಾಕದಿದ್ದರ ನಾನು ಈ ದೇಶಗತ್ತಿ ಮನೆತನದಲ್ಲಿ ಹುಟ್ಟಿದ ದೇಶೋಯಿ ಗೌಡನೇ ಅಲ್ಲ. ಲೇ ಪಾಟೀಲ, ನನ್ನನ್ನು ಕರೆದು ಆ ಕಾಡ ಸಿದ್ದೇಶ್ವರ ಗುಡಿ ಬಾಗಿಲಿಗೆ ಕಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ಅಡ್ಡಡ್ಡಾಗಿ ಕರೆದು ನಮ್ಮೂರ ಅಕ್ಷಿಯ ಬಾಗಿಲಿಗೆ ಕಟ್ಟಿ ಮುತ್ತೈದೆಯರು ಮೆಟ್ಟುವ ಮೆಟ್ಟಿನ ಸರ ಹಾಕಿ ನಿಮ್ಮನ್ನು ಬೇರೆ ಕಳುಹಿಸಿಬಿಡುತ್ತೇನೆ. ಬೋಲು ಎಚ್ಚರ. ಮಾಂಗಲ್ಯ ಉಳಿಸಿದ ಮೈದುನ. ಲೇ ಈ ಜೋಡು ಗುಂಡಿಗೆಯ ಪಾಟೀಲ ಮನಸ್ಸು ಮಾಡಿ ಹೇಳಿದರೆ ನಿನ್ನ ವರಲಕ್ಷ್ಮಿ ಹತ್ಯೆ ಹರಗಿದ ನಷ್ಟವನ್ನು ನಮ್ಮಿಂದ ಕೊಡಲು ಸಾಧ್ಯವಿಲ್ಲ. ನೀನು ಏನು ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡುತ್ತೇನೆ. ಏ ಜಮದಗ್ನಿ, ಹುಲಿ ಬೆಚ್ಚಿದಂತೆ ಸೋದರ ಮಾವ ಎಂದರಾಗಿ ಇಡೀ ಜಗವನ್ನೇ ಆಳಬೇಕೆಂದು ಹೊರಟಿರುವ ಈ ಸೋಲಿಲ್ಲದ ಸರದಾರರಿಗೆ ಸವಾಲು ಹಾಕಿದ ನಿನ್ನಂತ ಬಡ ಕುಂಡಿಗಳಿಗೆ ಬಗ್ಗುವ ಕೆಲಸೋ ನಮ್ಮದಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಏನಾಯಿ, ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಗೆಟ್ ಔಟ್ ಐ ಸೇ. ಲೇ ಹುಚ್ಚು ಹೆಣ್ಣಿ, ನಾಯಿಯಂತೆ ಬೊಗಳಬೇಡ. ನಾಯಿಯಂತೆ ನನಗ ಮಾತನಾಡಿದರೆ ನಿನ್ನನ್ನು ಈ ಜಾನನಿಗೆ ಮಾತಿನ ಪೆಟ್ಟು, ಕತ್ತೆಗೆ ಲತ್ತೆ ಪೆಟ್ಟು, ನಿಮ್ಮಂತ ಕೊಬ್ಬಿದ ಶ್ರೀಮಂತರಿಗೆ ಲತ್ತೆ ಪೆಟ್ಟೆ ಸರಿ.
ಇಟ್ಕೋ, ಇಲ್ಲ ಅಂದ್ರ ಸೋಟ್ ಮಾಡಿ ಬಿಸಾಕ್ ಬಿಡ್ತಾರೆ ಮಗನ. ಸೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿಮಗಿಲ್ಲ ಗೌಡ. ಆ ನಿನ್ನ 7 ಬಾರಿನ ಒಂದಿಕೆ ಗುಂಡಿಗೆ ಎಲ್ಲಿ ಬಗ್ಗುವ ದೇಹವಲ್ಲ. ಲೇ ಹಳ್ಳಿರೆಂಬೆ ಬೆಳ್ಳಿ ಗೊಂಬೆ, ಬರ್ತೇನೆ. ಬಾಯ್ ಬಾಯ್. ಅಣ್ಣ, ಇದೇನಿದು ನಿನ್ನ ಹೇಳಿತನ? ಈ ನಾಯಿ ನಿನ್ನ ಕಣ್ಣು ಮುಂದೆ ಬಾಯಿಗೆ ಬಂದಂತೆ ಮಾತನಾಡಿದ್ದನ್ನು ನೋಡಿಕೊಂಡು ಹಾಗೆ ಸುಮ್ಮನೆ ಇದೆಯಲ್ಲ, ನಿಜವಾಗ್ಲೂ ಇದು ನಿನ್ನ ಹೇಳಿತನವನ್ನ? ಹೌದು ಬಿಡ್ರಿ ದಣ್ಯಾರ, ಒಂದ ಏಟಿಗ ಮಗನ ಕತ್ತಿ ಮುಗಿಸಿದ್ರ ಮುಗುದ ಹಕ್ಕಿತ್ತ. ಒಂದೇ ಏಟಿಗೆ ಅವನ ಕತೆ ಮುಗಿಸಿದರೆ ನಾನು ಹೆಣೆಯುತ್ತಿರುವ ಈ ಕ್ರಾಂತಿಕಾರಿ ರೌದ್ರೇಮನ ನಾಟಕ ಇಲ್ಲೇ ಮುಕ್ತಾಯವಾಗುತ್ತದೆ ಬಬಲಾದೆ. ಓ ಜಮದಗ್ನಿಯನ್ನು ಹಂತ ಹಂತವಾಗಿ ಕಂತ್ರಿ ನಾಯಿ ತರ ಮಾಡಿ ಪಡೆದುಕೊಳ್ಳುವುದೇ ಈ ದೇಸಾಯಿ ಗೌಡನ ಗುರಿ. ಲೇ ಮಗನೇ ಬಬಲಾದಿ, ಆ ಜಮದಗ್ನಿ ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸಲು ಹಾಕಿಕೊಡೊಂದು ಇದಕ್ಕೊಂದು ನೀ ಪ್ಲಾನ್. ಮಣಿ ಮುರಿದ ಮಸೂತಿ ಮಾಡಾಕ ಅದನ್ರಿ ಅಮ್ಮ ನಿಮ್ಮ ಕೈಯಾಗಿ ಬಬಲಾಗಿ. ಆ ಜಮದಾಗ್ನಿ ಚಟ್ಟ ಅಟ್ಟ ಯಾಕ ಅವನ ದೊಡ್ಡ ಸೈಜ್ ಸಿಗದಂಗೆ ಮಾಡ್ತೇನ್ರಿ. ಬರ್ರಿ ಒಳಗೆ ಹೋಗ್ಬರ್ರಿ. ಹುಟ್ಟಿದಲ್ಲಿ ಅಡಗಿಕೊಂಡು ಹೊತ್ತು ನೋಡಿ ಕಚ್ಚಬೇಕೆಂದು ಸಮಯ ಶೋಧಿಸುತ್ತಿರುವ ಘಟ ಸರ್ಪ ನೀನೋದರೆ ಓ ಹುತ್ತವನ್ನೇ ಸೊಟ್ಟು ಬೂದಿ ಮಾಡಿ ಹಣೆಗೆ ಧರಿಸುವ ಪುಂಡ ಈ ದೇಸಾಯಿ ಗೌಡ. ಇವನು ರಾಮಾಯಣದ ರಾಮ ಅಲ್ಲ, ರಾಮಾಯಣದ ದಶಕಂಠ ರಾವಣ. ಹಲೋ, ದಯವಿಟ್ಟು ಯಾರು ಸ್ಟೇಜ್ ಮೇಲೆ ಆರಬೇಕಾದ್ರು